ಹೆಲೋ ಕ್ಯೂಟೂಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಐ ಹೋಪ್ ಯು ಆರ್ ಡೂಯಿಂಗ್ ಗ್ರೇಟ್. ಓ ಮೈ ಗಾಡ್, ಇಟ್ಸ್ ಬೀನ್ ಲೈಕ್ ಮೋರ್ ದೆನ್ ಅ ಇಯರ್ ನಾನು ಯೂಟ್ಯೂಬ್ ವಿಡಿಯೋ ಮಾಡಿ ಹೆಲೋ ಕ್ಯೂಟೂಸ್ ಅಂತ ಇಂಟ್ರಡಕ್ಷನ್ ವಿಡಿಯೋ ಮಾಡಿ. ಆ್ಯಕ್ಚುಲಿ ಇಟ್ಸ್ ಬೀನ್ ಲೈಕ್ ಮೋರ್ ದೆನ್ ಅ ಇಯರ್ ಐ ಗೆಸ್. ನಾನು ಲಾಸ್ಟ್ ವಿಡಿಯೋ ಪೋಸ್ಟ್ ಮಾಡಿದ್ದು ತುಂಬ ದಿನ ಆಯಿತು. ಇವಾಗ ಮತ್ತೆ ಲೈಕ್ ಈ ಥರ ಮಾತಾಡ್ತಾ ಇರೋದೇ ಭಾಳ ದಿನ ಆದಮೇಲೆ. ಲೈಕ್ ಐ ಐ ಯೂಸ್ ಟು ಡೂ ದೋಸ್ ವ್ಲಾಗ್ಸ್ ಆ್ಯಂಡ್ ವಿಡಿಯೋಸ್ ವೇರ್ ಐ ಯೂಸ್ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಲೈಕ್ ಹೆಲೋ ಕ್ಯೂಟೋಸ್ ಅಂತೆಲ್ಲ ನಿಮಗೆ ಮಾತಾಡಿ. ಓ ಮೈ ಗಾಡ್, ಯಾ ಇಟ್ಸ್ ಬೀನ್ ಲೈಕ್ ವೆರಿ ಲಾಂಗ್ ಟೈಮ್. ಯಾಕೆ ಇಷ್ಟು ದಿನ ಪೋಸ್ಟ್ ಮಾಡಿರಲಿಲ್ಲ? ಯಾಕೆ ಅಂದರೆ ಐ ವಿಲ್ ಬಿ ಹಾನೆಸ್ಟ್, ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇರೋದು ಅಂದರೆ ಐ ಗಾಟ್ ದ್ಯಾಟ್ ಇಚ್ ಅಗೇನ್ ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್. ನಾನು ಯಾವಾಗ 2019 ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಚಾನಲ್. 2019 ಐ ಯೂಸ್ ಟು ರೆಕಾರ್ಡ್ ಪೋಸ್ಟ್, ಐ ಮೀನ್ ಕನ್ಸಿಸ್ಟೆಂಟ್ ಆಗಿರಲಿಲ್ಲ. ಆವಾಗ ಒಂದು 2 years ಮಾಡಿದೆ, ಆಮೇಲೆ ಮತ್ತೆ ಐ ಡಿಂಟ್ ಪೋಸ್ಟ್. ಅದಾಗಿದ್ಮೇಲೆ ಮತ್ತೆ ಸ್ವಲ್ಪ ದಿನ ವ್ಲಾಗ್ಸ್ ಮಾಡಿದೆ, ಐ ಪೋಸ್ಟೆಡ್, ದೆನ್ ಅಗೇನ್ ಐ ಸ್ಟಾಪ್ಡ್. ಯಾಕೆ ಈ ವ್ಲಾಗ್ಸ್ ಮಾಡಿ ಪೋಸ್ಟ್ ಮಾಡಿ ಎಷ್ಟು ಒಂದು 10 ವ್ಲಾಗ್ಸ್ ಐ ಗೆಸ್ ಐ ಹ್ಯಾವ್ ಪೋಸ್ಟೆಡ್. ನಾನು ಬುಡಪೆಸ್ಟ್ಗೆ ಹೋಗಿದ್ದು, ಅಲ್ಲಿ ಹೇಗಿದ್ದೆ, ಏನು ಮಾಡ್ತಾಯಿದ್ದೆ ಅಂತೆಲ್ಲ ಪೋಸ್ಟ್ ಮಾಡಿದ್ದೀನಿ. ಲೈಕ್ ಗ್ರಾಸರಿ ಶಾಪಿಂಗ್ ಅಂತೆ, ಆಮೇಲೆ ಲೈಕ್ ಹಬ್ಬ ಮಾಡಿದ್ದು, ಆಮೇಲೆ ಜಸ್ಟ್ ನಾನು ಆಚೆ ಹೋಗಿದ್ದು ಎಲ್ಲ ಆ ಥರ ಪೋಸ್ಟ್ ಮಾಡಿದ್ದೀನಿ. ನಾನು ಆ ಥರ ವೀಡಿಯೋಸ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದದ್ದು ಒಂದೇ ರೀಸನ್, ಲೈಕ್ ನನ್ನ ಫ್ಯಾಮಿಲಿಗೆ ನಾನು ಅಲ್ಲಿ ಹೇಗಿರ್ತೀನಿ ಅಂತ ತೋರಿಸ್ಬೇಕು ಅಂತ. ದ್ಯಾಟ್ ವಾಸ್ ಮೈ ಫಸ್ಟ್ ಥಿಂಗ್. ಬಿಕಾಸ್ ಎವ್ರಿ ಒನ್ ಹಿಯರ್, ಮೈ ಫ್ಯಾಮಿಲಿ, ಮೈ ಅಮ್ಮಮ್ಮ ಅವರೆಲ್ಲ ಎಕ್ಸೈಟ್ ಆಗಿರ್ತಿದ್ರು, ಏನು ಮಾಡ್ತಾಳೆ ಅವಳಲ್ಲಿ, ಹೇಗಿರ್ತಾಳೆ ಅಂತ. ಓನ್ಲಿ ಒನ್ ವೇ ಐ ಕುಡ್ ಶೋ ದೆಮ್ ವಾಸ್ ಲೈಕ್ ವಿಡಿಯೋಸ್ ಮಾಡಿ ತೋರಿಸೋದು ಅಂತ. ಒನ್ ಆಫ್ ಮೈ ಬಿಗ್ಗೆಸ್ಟ್ ಫ್ಯಾನ್ ವಾಸ್ ಮೈ ಅಮ್ಮಮ್ಮ. She was my biggest cheerleader for those YouTube videos. She used to tell like, ನೀನು ವಿಡಿಯೋ ಮಾಡಿ ಹಾಕಿದ್ಯಾ, ನನಗೇನು ಅನಿಸ್ತಾ ಇದೆ, ನಾನು ಅಲ್ಲಿ ಆಲ್ರೆಡಿ ಸುತ್ತಾಡ್ಕೊಂಡು ಬಂದಿದ್ದೀನಿ, ಅವ್ರಿಗೇನು ಅನಿಸ್ತಾ ಇತ್ತು, ಲೈಕ್ ಅವರು ಅಲ್ಲಿಗೆ ಬಂದು ನೋಡ್ಕೊಂಡು ಬಂದರು ಅನಿಸ್ತಾ ಇತ್ತು ಅಂತ ಹೇಳ್ತಾಯಿದ್ರು. ಲೈಕ್ ನಾನು ಬುಡಪೆಸ್ಟ್ ವೀಡಿಯೋಸ್ ಮಾಡಿದಾಗೆಲ್ಲ ಲೈಕ್ ಶಿ ಯೂಸ್ ಟು ಟೆಲ್ ಮಿ, ನನ್ನನ್ನು ನೀನು ಯುರೋಪ್ಗೆ ಆಲ್ರೆಡಿ ಕರ್ಕೊಂಡೋಗಿ ಬಂದುಬಿಟ್ಟೆ ನಿನ್ನ ವೀಡಿಯೋಸಿಂದ ಅಂತ. ಎವ್ರಿ ಡೇ ಶಿ ಯೂಸ್ ಟು ಸಿಟ್ ಆ್ಯಂಡ್ ವಾಚ್ ಮೈ ವೀಡಿಯೋಸ್ ಆ್ಯಂಡ್ ಶಿ ಯೂಸ್ ಟು ಟೆಲ್ ದಿಸ್. I miss her now. I really miss her. Oh. Yeah, this is like kind of real talk. ಎಷ್ಟೊಂದು ದಿನ ಆಯಿತು ಆ್ಯಕ್ಚುಲಿ ನಾನು ಈ ಥರ ರಿಯಲ್ ಟಾಕ್ ಕ್ಯಾಮ್ರಾ ಮುಂದೆನೇ ಮಾತಾಡಿ. ಜಸ್ಟ್ ಕ್ವಿಕ್ ಇಂಟ್ರೋ ವೀಡಿಯೋಸ್ ಆ ಥರ ಮಾಡಿಕೊಂಡು ಐ ಯೂಸ್ ಟು ರೆಕಾರ್ಡ್, ಬಟ್ ದಿಸ್ ಇಸ್ ಸಮಥಿಂಗ್ ರಿಯಲಿ ಡಿಫ್ರೆಂಟ್. ಓಕೆ, ಸೊ ಆ ಥರ ವ್ಲಾಗ್ಸ್ ಮಾಡ್ತಾಯಿದ್ದು ಅವರು ಎಲ್ಲರೂ ನೋಡಲಿ ಹೇಗಿರುತ್ತೆ ಅಂತ ಅನ್ನೋದಕ್ಕೆ. ಆಮೇಲೆ ಇವಾಗ ನಾನು ಕೂತ್ಕೊಂಡು ನನ್ನ ವ್ಲಾಗ್ಸ್ನ ನಾನೇ ನೋಡ್ತಾ ಇರಬೇಕಾದ್ರೆ ಅನಿಸುತ್ತೆ, ಓ ಮೈ ಗಾಡ್, ದ್ಯಾಟ್ ಲೈಫ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು. ಐ ಮಿಸ್ ದೋಸ್ ಡೇಸ್ ಆಲ್ಸೋ. ಲೈಕ್ ಐ ಮಿಸ್ ದೋಸ್ ಡೇಸ್. ಬಟ್ ಯಾಕೆ ಸ್ಟಾಪ್ ಮಾಡಿದೆ ನಾನು ವ್ಲಾಗ್ಸ್ ಹಾಕೋದು ಅಂದರೆ, ಐ ಲಾಸ್ಟ್ ಇಂಟ್ರೆಸ್ಟ್ ಇನ್ ಬಿಟ್ವೀನ್. ಓಕೆ, ನಾನು ಯಾವಾಗಲೂ ಹಿಂಗೆ ಸ್ಟಾರ್ಟ್ ಮಾಡ್ತೀನಿ, ಇಂಟ್ರೆಸ್ಟ್ ಇರೋವರೆಗೂ ಮಾಡ್ತೀನಿ, ಮಿಡ್ಲಲ್ಲಿ ಮತ್ತೆ ಇಂಟ್ರೆಸ್ಟ್ ಹೋಗುತ್ತೆ, ಮತ್ತೆ ಸ್ಟಾಪ್ ಮಾಡಿಬಿಡ್ತೀನಿ, ಇದೇ ಆಗುತ್ತೆ ಯಾವಾಗ್ಲೂ. ಸೊ ಐ ಆಮ್ ಬೀಯಿಂಗ್ ಹಾನೆಸ್ಟ್. ಓಕೆ, ಐ ಜಸ್ಟ್ ವಾಂಟೆಡ್ ಟು ರೆಕಾರ್ಡ್ ಅ ಹಾನೆಸ್ಟ್ ರಿಯಲ್ ಟಾಕ್, ಅದನ್ನೇ ಮಾಡ್ತಾಯಿದ್ದೀನಿ. ಸೊ ಐ ಲಾಸ್ಟ್ ಇಂಟ್ರೆಸ್ಟ್ ಇನ್ ಡೂಯಿಂಗ್ ವ್ಲಾಗ್ಸ್. ಆ್ಯಂಡ್ ಆಲ್ಸೋ ಐ ವಾಸ್ ಲೈಕ್ ಎಡಿಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು, ಅಲ್ಲಿ ಟೈಮ್ ಸಾಲ್ತಾ ಇರಲಿಲ್ಲ. ಲೈಕ್ ಇಂಟ್ರೆಸ್ಟು ಬರ್ತಾ ಕಡಿಮೆ ಆಯಿತು ವ್ಲಾಗ್ಸ್ ಮಾಡೋದ್ರಲ್ಲಿ. ಐ ಡೋಂಟ್ ನೋ ವೈ, ಬಟ್ ಇಟ್ ಹ್ಯಾಪನ್, ಕಾಂಟ್ ಹೆಲ್ಪ್. ಸ್ಟಾಪ್ ಮಾಡಿಬಿಟ್ಟೆ. ಆಮೇಲೆ ಏನಾಯಿತು, ಒಂದು ಸಲ ಸ್ಟಾಪ್ ಮಾಡಿದ್ರೆ ಅದು ಮತ್ತೆ ವಾಪಸ್ ಬರೋದಕ್ಕೆ ತುಂಬ ಕಷ್ಟ ಆಯಿತು. ಆ್ಯಂಡ್ ಐ ಕಂಪ್ಲೀಟ್ಲಿ ಸ್ಟಾಪ್ಡ್ ಪೋಸ್ಟಿಂಗ್. ಸೊ ಇನ್ಸ್ಟಾನಲ್ಲಿ ರೆಗ್ಯುಲರಾಗಿ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಮ್ವೇರ್ ನಂಗೆ ಮತ್ತೆ ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು ಅಂತ ಐ ಗಾಟ್ ದ್ಯಾಟ್ ಇಚ್ ಅಗೇನ್. ಲೈಕ್ ವಾಟ್ ಶುಡ್ ಐ ಡೂ? ವ್ಲಾಗ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಐ ಡೋಂಟ್ ನೋ ವೈ, ಬಟ್ ಐ ಡೋಂಟ್ ಹ್ಯಾವ್ ದ್ಯಾಟ್ ಇಂಟ್ರೆಸ್ಟ್. ಅದಕ್ಕಿಂತ ಮುಂಚೆ ನಾನು ಸ್ಕಿಟ್ ವೀಡಿಯೋಸ್ ಮಾಡ್ತಾಯಿದ್ದೆ. ಅದನ್ನು ಮಾಡೋಣ ಅಂದರೆ ಅವಾಗ ಐ ವಾಸ್ ಯಂಗ್ ಆ್ಯಂಡ್ ಆಲ್, ತುಂಬ ಯಂಗ್. ಐ ವಾಸ್ ಲೈಕ್ ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ಮಾಡೋಕ್ಕೆ ಮಜಾ ಬರ್ತಾಯಿತ್ತು, ಸೊ ಮಾಡ್ತಾಯಿದ್ದೆ. ಇವಾಗ ಐ ಫೀಲ್ ಲಿಟಲ್
ಯುನೋ ಆ ಥರ ಮಾಡೋದಕ್ಕೇನೋ ಅದೂ ಆ್ಯಕ್ಚುಲಿ ಇಂಟ್ರೆಸ್ಟ್ ಹೊರಟೋಯ್ತು. ಇವಾಗ ಐ ಗಾಟ್ ದಿಸ್ ಇಂಟ್ರೆಸ್ಟ್ ಇನ್ ಎ ರಿಯಲ್ ಟಾಕ್. ಐ ಯೂಸ್ ಟು ಲೈಕ್ ಐ ಆ್ಯಕ್ಚುಲಿ ವಾಚ್ ಮೋರ್ ರಿಯಲ್ ಟಾಕ್ ವಿಡಿಯೋಸ್. ಯಾ ಲೈಕ್ ನಂಗೆ ಜಾಸ್ತಿ ನೋಡೋದಂದರೆ ರಿದಾ ಥರಾನ ಅವ್ರ ವೀಡಿಯೋಸ್ ಜಾಸ್ತಿ ನೋಡ್ತೀನಿ. ಸೊ ಐ ಲೈಕ್ ಹರ್ ಸ್ಟೋರಿ ಟೈಮ್ ವಿಡಿಯೋಸ್ ಆ್ಯಂಡ್ ಆಲ್. ಸೊ ನನಗೂ ಆ ಥರ ಮಾತಾಡಬೇಕು, ನನ್ನ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ಕೋಬೇಕು ಅಂತ. ಯಾಕಂದರೆ ಐ ಹ್ಯಾವ್ ಅ ಲಾಡ್ ಆಫ್ ಥಿಂಗ್ಸ್ ಟು ಶೇರ್. ಅ ಲಾಡ್ ಆಫ್ ಗರ್ಲ್ಸ್ ಕ್ಯಾನ್ ರಿಲೇಟ್. ನಾನು ಹೇಗೆ ಲೈಕ್ ಎಷ್ಟೊಂದು ಥಿಂಗ್ಸಲ್ಲಿ ರೆಬೆಲ್ ಆಗಿ ನಾನು ಅಪೋಸ್ ಮಾಡಿದ್ದೀನಿ, ಮನೆಯಲ್ಲಿ ಜಗಳ ಆಡಿಕೊಂಡು ಅದೆಲ್ಲ ಮಾಡಿದ್ದೀನಿ. ಹೇಗೆ ನನಗೆ ಆ ಫ್ರೀಡಮ್ ನಂಗೆ ಫ್ರೀಡಮ್ ಅಷ್ಟೊಂದು ಇರಲಿಲ್ಲ, ಇವಾಗಿರೋ ಅಷ್ಟು ಫ್ರೀಡಮ್. ಹೌ ಐ ಗಾಟ್ ದ್ಯಾಟ್ ಫ್ರೀಡಮ್, ಹೌ ಐ ಲೈಕ್ ಚೇಂಜ್ಡ್ ಮೈ ಯುನೋ ವಾಟ್ ನನ್ನ ಮುಂಚೆ ಇದ್ದಿದ್ದರಿಂದ ಹೇಗೆ ಚೇಂಜ್ ಆಯಿತು, ಹೇಗೆ ಚೇಂಜ್ ಮಾಡಿಕೊಂಡೆ, ನಾನು ಹೇಗೆ ಫೈಟ್ ಮಾಡಿದೆ ಅದಕ್ಕೋಸ್ಕರ, ಅದು ಎಲ್ಲನೂ ಶೇರ್ ಮಾಡಬೇಕು ಅಂತ ನಂಗೆ ಇಷ್ಟ. ಸೊ ಐ ವಾಂಟ್ ಟು ಡೂ ದೋಸ್ ಸ್ಟೋರಿ ಟೈಮ್ ವೀಡಿಯೋಸ್ ಆ್ಯಂಡ್ ಆಲ್. ಐ ಡೋಂಟ್ ನೋ ಇಫ್ ದ್ಯಾಟ್ ಕ್ಯಾನ್ ಇನ್ಸ್ಪೈರ್ ಎನಿ ಒನ್ ಆರ್ ಪೀಪಲ್ ಕ್ಯಾನ್ ರಿಲೇಟ್ ಅಂತ, ಬಟ್ ಐ ಸ್ಟಿಲ್ ವಾಂಟ್ ಡೂ ಇಟ್ ಬಿಕಾಸ್ ಐ ವಾಂಟ್ ಶೇರ್. ಐ ವಾಂಟ್ ಸಿಟ್ ಸಮ್ ಡೇ ಆ್ಯಂಡ್ ರಿವಾಚ್ ಮೈ ವಿಡಿಯೋಸ್ ಆ್ಯಂಡ್ ಐ ಶುಡ್ ಬಿ ಲೈಕ್ ಡ್ಯಾಮ್, ಐ ಆ್ಯಕ್ಚುಲಿ ಡಿಡ್ ಆಲ್ ದೀಸ್ ಥಿಂಗ್ಸ್. ಬಟ್ ನೆನಪಿರಬೇಕು ಅಂದರೆ ಡಾಕ್ಯುಮೆಂಟ್ ಮಾಡಬೇಕು. ಸೊ ಡಾಕ್ಯುಮೆಂಟ್ ಮಾಡೋಣ ಅಂತ ರಿಯಲ್ ಟಾಕ್ ವಿಡಿಯೋಸ್ ಮಾಡಿ ಐ ಆಮ್ ಪೋಸ್ಟಿಂಗ್ ದಿಸ್ ವಿಡಿಯೋ ಆ್ಯಸ್ ಇಟ್ ಈಸ್. ಓಕೆ, ಎಡಿಟ್ಸ್ ಮಾಡಲ್ಲ, ಏನೂ ಮಾಡಲ್ಲ, ಅನ್ಫಿಲ್ಟರ್ಡ್, ಕಂಪ್ಲೀಟ್ಲಿ ಅನ್ಫಿಲ್ಟರ್ಡ್. ನಾನು ಹೇಗಿದ್ದೀನಿ ಹಾಗೆ ಬಂದು ಕೂತ್ಕೊಂಡಿದ್ದೀನಿ, ಸ್ವಲ್ಪ ಕೂಮ್ ಮಾಡಿಕೊಂಡೆ, ಜಸ್ಟ್ ಐ ಪುಟ್ ಮೈ ವಾಚ್ ಅಷ್ಟೇ ಫೇಸ್ಗೆ. ಐ ಆಮ್ ಲೈಕ್ ರಿಯಲ್ ಶಿವಾನಿ, ದಿಸ್ ಈಸ್ ರಿಯಲ್ ಅನ್ಫಿಲ್ಟರ್ಡ್ ಶಿವಾನಿ. ಆ್ಯಂಡ್ ನೆಕ್ಸ್ಟ್ ನೋಟ್ ಮಾಡ್ಕೊಂಡಿದ್ದೀನಿ ಏನೇನು ಹೇಳಬೇಕು ಅಂತ, ಐ ಫೊಗೆಟ್. So why am I coming back? I got that itch to do, I'm doing it ashte. I am not holding on my I was actually very 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 insecure and ತುಂಬ ಭಯ ಆಗಿಬಿಟ್ಟಿತ್ತು ನನಗೆ ನನ್ನನ್ನು ನಾನು ಪೋಸ್ಟ್ ಮಾಡ್ಕೊಳ್ಳೋದಕ್ಕೆ ಆನ್ಲೈನಲ್ಲಿ. ಐ ಡೋಂಟ್ ನೋ ವೈ, ಬಟ್ ಮುಂಚೆ ನಾನು ಹೀಗಿರಲೇ ಇಲ್ಲ. ಹೇಗಿದ್ದರೂ ನಾನು ಮಾಡಿ ಪೋಸ್ಟ್ ಮಾಡಬೇಕು ಅಂದರೆ ಮಾಡ್ತಾಯಿದ್ದೆ. ಇವಾಗ ಹಾಗಲ್ಲ, ಐ ರೀಚೆಕ್ ಇಟ್ ಫಾರ್ ಲೈಕ್ 100 times. ನಾನು ಹಿಂಗೆ ಚೆನ್ನಾಗಿಲ್ಲ, ನಾನು ನೋಡೋಕ್ಕೆ ಲೈಕ್ ಗೆಟಿಂಗ್ ಇನ್ಸೆಕ್ಯೂರ್ ಇಸ್ ಲೈಕ್. ಮುಂಚೆ ಎಷ್ಟು ಕೂಲಾಗಿದ್ದೆ ನಾನು, ಯಾವುದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರಲಿಲ್ಲ. ಐ ಯೂಸ್ ಟು ಪುಟ್ ಔಟ್ ಮೈ ಸೆಲ್ಫ್ ಆನ್ ಸೋಷಿಯಲ್ ಮೀಡಿಯಾ ವಿತೌಟ್ ಫೀಲಿಂಗ್ ಎನಿ ಲೈಕ್ ಜಾಸ್ತಿ ಭಯ ಪಡದೆ, ಇನ್ಸೆಕ್ಯೂರ್ ಆಗಿದೆ. ಇತ್ತೀಚೆಗೆ ತುಂಬ ಭಯ ಆಗ್ತಾಯಿದೆ ಪೋಸ್ಟ್ ಮಾಡೋದಕ್ಕೆ. ಐ ಡೋಂಟ್ ನೋ ವೈ, ಬಟ್ ಯಾಕಂದರೆ ಮೇ ಬಿ ಎಲ್ಲರೂ ಕಾಂಟೆಂಟ್ ಶೇರ್ ಮಾಡ್ತಾಯಿದ್ದಾರೆ. ಎಲ್ಲರನ್ನೂ ನೋಡಿ ಐ ಆಮ್ ಫೀಲಿಂಗ್ ಲೈಕ್ ಮೇ ಬಿ ಐ ಆಮ್ ನಾಟ್ ಎನಫ್ ಅಂತ. ಬಟ್ ನೋ, ಐ ಶುಡಂಟ್ ಫೀಲ್ ದ್ಯಾಟ್. ಸೊ ಐ ಹ್ಯಾವ್ ರಿಯಲೈಸ್ಡ್ ದ್ಯಾಟ್ ಐ ಶುಡಂಟ್ ಸ್ಟಾಪ್ ಮೈ ಸೆಲ್ಫ್ ಫ್ರಮ್ ಪೋಸ್ಟಿಂಗ್. ಮುಂಚೆ ಹೇಗಿದ್ದೆ ಹಾಗೆ ಪೋಸ್ಟ್ ಮಾಡೋಣ, ರಿಯಲ್ ಆಗಿ ಪೋಸ್ಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಐ ಹೋಪ್ I will do it. Every week I will try to post, maybe twice a week I'll try to post 2 story times. I'll try, okay? So adakoskara I'm coming back to get that old Shivani back for not being like insecure and all. Okay. ಸೊ ಇಫ್ ಯು ಆರ್ ಸ್ಟಿಲ್ ವಾಚಿಂಗ್ ಮೀ ಆಫ್ಟರ್ ಅ ಇಯರ್, ನನ್ನ ಗ್ರೋತಲ್ಲಿ ನೀವು ಜೊತೆಗಿದ್ದು ಇವಾಗಲೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂದರೆ, ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದರೆ, ಥ್ಯಾಂಕ್ ಯು ಸೋ ಮಚ್ ಕ್ಯೂಟೂಸ್, ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಮೈ ಸ್ಟೋರಿ ಟೈಮ್ ವೀಡಿಯೋಸ್ ವಿಲ್ ಇನ್ಸ್ಪೈರ್ ಯು ಇನ್ ಸಮ್ ಅದರ್ ವೇಸ್. ಐ ಡೋಂಟ್ ನೋ, ಬಟ್ ಐ ಹೋಪ್. ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಸೋಲೋ ಟ್ರಾವೆಲಿಂಗ್ ವೀಡಿಯೋಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ತುಂಬ ಜನ ಹುಡುಗಿರಿಗೆ ಅದು ಇನ್ಸ್ಪೈರ್ ಆಗಿದೆ. ವಿಚ್ ಐ ನೆವರ್ ಫೆಲ್ಟ್ ಐ ವಿಲ್ ಡೂ ದ್ಯಾಟ್, ಐ ಕುಡ್ ಡೂ ದ್ಯಾಟ್ ಅಂತ ಅಂದ್ಕೊಂಡೂ ಇರಲಿಲ್ಲ. ಆ ಥರ ಭಾಳ ಜನ ಹುಡುಗಿರಿಗೆ ಆ್ಯಕ್ಚುಲಿ ಇನ್ಸ್ಪೈರ್ ಆಗಿದೆ. ಸೊ ಮೆನಿ ಪೀಪಲ್ ಸ್ಟಾರ್ಟೆಡ್ ಸೋಲೋ ಟ್ರಾವೆಲಿಂಗ್ ಆ್ಯಂಡ್ ಮೆನಿ ಪೀಪಲ್ ಆಸ್ಡ್ ಮೀ ಟಿಪ್ಸ್ ಆ್ಯಂಡ್ ಆಲ್. ಟೆಕ್ಸ್ಟ್ ಮಾಡಿಬಿಟ್ಟು ಕೇಳ್ತಾ ಇದ್ದಿದ್ದು. ದೇ ಆಲ್ಸೋ ಗಾಟ್ ಇನ್ ದಿಸ್ ಪೀಪಲ್, ಐ ಗೆಸ್ ನನ್ನ ಆಡಿಯೋ ಕ್ಲಿಯರ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ನೇಬರ್ಸ್ ಆರ್ ಟಾಕಿಂಗ್ ಅ ಲಾಟ್. ಸೊ
let's see how this journey goes. I hope. Oh, it's already 10 minutes. 10 minutes video record ಮಾಡಿದ್ದೀನಿ. I don't know what am I talking. It's just like I'm going blah 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 buck 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 ಅಂತ ಮಾತಾಡ್ತಾ ಇದ್ದೀನಿ. So yeah, that's all. That's all for now. I hope you all will be with me in this journey. Thank you so much, Q2s. Lots of love. Bye bye. Take care. This is Shivani signing off.